ಜಾತ ಮುತ್ತಿನ ಜನರ ಕೇಳರಿ ಜಾತ್ರೆ ಹಂಗ ಮಾಡಬೇಕು. ಹಳಿ ಬಟ್ಟೆ ಹರಿದು ಹೊಸ ಕೌದಿ ಹೊಲದಂಗ ಬಾಳ್ವೆ ಮಾಡಬೇಕು. ಹೊತ್ತುಕೊಂಡು ಹೊರದಂಗಿರಬೇಕು, ಬಾಳ್ವೆ ಮಾಡಬೇಕು. ಹೊತ್ತುಕೊಂಡು ಹೊರದಂಗಿರಬೇಕು, ಜಾತ್ರೆ ಮಾಡಬೇಕು. ಕತಕ್ನಳ್ಳಿ ಹೊತ್ತುಕೊಂಡು ಎಲ್ಲರೂ ಕುಣಿಯಂಗಿರಬೇಕು, ಎಲ್ಲರೂ ಕುಣಿಯಂಗಿರಬೇಕು. ಗಣಪತಿ ನೀನು ಗಜಮುಖದವನು, ಇಲಿಯ ಮ್ಯಾಲಿನ ಸವಾರದವನು. ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದು ಗಣಪತಿ ರಾಯ. 64 ವಿದ್ಯೆಗೆ ಅಧಿಕಾರಿಯಾಗಿ ಭೂಮಿಗೆ ಬಂದವನು. ಹುಬ್ಬಿ ಉತ್ರಿ ಜ್ವಾಳ ಬಿತ್ರಿ ಭೂಮಿಯಲ್ಲಿ ಬಸವಣ್ಣನ ಜಾತ್ರೆ. ಎಲ್ಲರೂ ಸೇರಿ ಅಜ್ಜನ ಜಾತ್ರೆ ಮಾಡನು ಬರ್ರೆಂದು, ಎಲ್ಲರೂ ಕೂಡಿ ಕತಕನ ಹಳ್ಳಿ ಜಾತ್ರೆ ಬರ್ರೆಂದು, ಜಾತ್ರೆಗೆ ಬರ್ರೆಂದು, ಜಾತ್ರೆ ಬರ್ರೆಂದು. ಪರಮ ಪೂಜ್ಯರು ಇವತ್ತಿನ ನಡೆದಾಡ ದೇವರಲ್ಲಿ ನತಮಸ್ತಕನಾಗಿ ಜ್ಯೋತಿರ್ಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಹುಬ್ಬಳ್ಳಿಯಿಂದ ಬಂದಾರ ಸಾಹೇಬ್ರದರ ಏನೋ ಮಾತಾಡ್ತಾರಂತ ಎಲ್ಲರೂ ಕುತೂಹಲ. ಮಾತಾಡೋದೇನು ಭಾಳ ವಿಶೇಷವಾದಂಥದ್ದು ಏನಿಲ್ಲ. ಇವತ್ತೊಂದು ಟಾಪಿಕ್ ಇಟ್ಟಾರ, ಭವ ಭಯ. ಎಂಥ ಅದು ಶರಣರು ಟಾಪಿಕ್ ಅದು. ಅದು ನಾವು ಅಲಗರ್ಜಿರಿ ಮನುಷ್ಯರು ಮಾತಾಡೋದಲ್ಲ ಅದು. ಯಾಕಂದ್ರೆ ಅದ್ರ ಒಳಗೆ ಹೋಗಬೇಕಾಗ್ತದೆ. ಒಳಗೆ ಭವ ಅಂದರೇನು, ಅದು ಆಧ್ಯಾತ್ಮಿಕ ಅಂದ್ರೇನು. ಆಧ್ಯಾತ್ಮಿಕದೊಳಗೆ ಪತಂಜಲಿಯವರು ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರೆ ಸೂತ್ರಗಳು. ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಅಂತಕ್ಕಂಥದ್ದು. ಇಂಥಲ್ಲಿ ಹೇಳುವ ಸಂದರ್ಭದಾಗ ಅಂಥವೆಲ್ಲ ರೂಢಿಸಿಕೊಂಡು ಅವಾಗ ಭವ ಅಂದ್ರೇನು, ಇದನ್ನು ಹೆಂಗೆ ಅರಿಬೇಕು ಅಂತಕ್ಕಂಥದ್ದು ಸಂದರ್ಭ ಬರ್ತದೆ. ಅಂಥ ಒಂದು ವಿಷಯಕ್ಕೆ ನಮ್ಮನ್ನು ಇಲ್ಲಿ ಅತಿಥಿಗಳಾಗಿ ಕರೆಸಿದ್ದಾರೆ. ಆ ವಿಷಯ ನಾವು ಮಾತಾಡಟ್ಟು ಸಮರ್ಥರಲ್ಲ. ಸರ್ಗೆ ಅನುಭವ ಇದೆ, ಸರ್ ಮಾತಾಡ್ಬೋದು. ಬಟ್ ನನಗೆ ಅದು ಆ ಥರ ಅಲ್ಲ. ನಾನು ಏನು ಮಾತಾಡೋ ಅಂದ್ರೆ ಹಳ್ಳಿ ಜಾನಪದ ಸೊಗಡು ಬಗ್ಗೆ ಮಾತಾಡೋ. ಜನಪದ ಅಂತಕ್ಕಂಥದ್ದು ಏನಂದ್ರೆ ಅದೊಂದು ಬದುಕು, ಅದೊಂದು ಸಂಸ್ಕಾರ. ಹಳ್ಳಿ ಜನರಲ್ಲಿ ಹುಟ್ಟಿರ್ತಕ್ಕಂಥ ಅಲಿಖಿತವಾದ ಸಂವಿಧಾನ, ಹಳಸದೇ ಇರತಕ್ಕಂಥ ಸಾಹಿತ್ಯ. ಇದು ಎಲ್ಲಿರಪ್ಪ ಅಂದ್ರೆ ನಮ್ಮ ಸ್ತ್ರೀಯರಲ್ಲಿ, ನಮ್ಮ ಜನಪದರಲ್ಲಿ ಹುಟ್ಟಿರ್ತಕ್ಕಂಥ ಭೂಮಿ ಮ್ಯಾಗಿರ್ತಕ್ಕಂಥ ಏಕೈಕ ಸಾಹಿತ್ಯ ಯಾವುದಪ್ಪ ಅಂದ್ರೆ ಅದು ಜನಪದ ಸಾಹಿತ್ಯ. ಮೂಲ ಸಾಹಿತ್ಯಕ್ಕೆ ತಾಯಿ ಬೇರಾಗತಕ್ಕಂಥ ಸಾಹಿತ್ಯ ಅದು ಜನಪದ ಸಾಹಿತ್ಯ ಅಂತೇಳಿ ಹೇಳ್ಬೋದು ನಾವು. ಇದು ಆತ್ಮೀಯರೇ, ಜನಪದ ಸಾಹಿತ್ಯ ಅಂದುಕೊಳ್ಳೇನೆ ತಾಯಿಯಂದಿರು, ಅಣ್ಣಂದಿರು ಎಲ್ಲರೂ ನೆನಪಾಗ್ತಾರೆ. ವಿಶೇಷವಾಗಿ ತಾಯಿದು ಬಹಳ ಪಾತ್ರ ಇದೆ ಇಲ್ಲಿ. ತಾಯಿ ಅಂತಕ್ಕಂಥದ್ದು 2 ಅಕ್ಷರ ನಾವು ತೆಗೆದುಕೊಂಡು ಇವತ್ತು ಅಧ್ಯಯನ ಮಾಡಿದರೆ ಜನಪದ ವಿಷಯದಲ್ಲಿ, ಜನಪದ ಸಾಹಿತ್ಯದಲ್ಲಿ ಇಡೀ ಒಂದು ವಿಶ್ವವಿದ್ಯಾಲಯವನ್ನು ನಾವು ಅಧ್ಯಯನ ಮಾಡತಕ್ಕಂಥ ಮೆಟೀರಿಯಲ್ ಎಲ್ಲಿ ಸಿಗ್ತಪ್ಪ ಅಂದರೆ ನಮ್ಮ ಜಾನಪದ ಜಾಣಿಯರಲ್ಲಿ ಸಿಗ್ತದೆ ಅಂತೇಳಿ ನಾವು ಹೇಳ್ಬೋದು ಘಂಟಾಘೋಷವಾಗಿ. ಅಂಥ ಒಂದು ಸಾಹಿತ್ಯ ತಾಯಿ ಆದವಳು ಮಕ್ಕಳಿಗೆ ಕೊಡುವ ಸಂಸ್ಕಾರ. ಹೆಂಗೆ ಕೊಡ್ತಾಳೆ ಸಂಸ್ಕಾರ ಅಂತಕ್ಕಂಥದ್ದು? ಆತ್ಮೀಯರೇ, ತಾಯಿ ಇರದೇ ಹೋದ್ರೆ ಮಕ್ಕಳು ಭಾಳ ಪರಿಸ್ಥಿತಿ ಗಂಭೀರಗಳಾಗ್ತವೆ. ಯಾಕಂದ್ರೆ ತಾಯಿಯೇ ಮೊದಲ ಗುರು. ತಾಯಿ ಕೊಡ್ತಕ್ಕಂಥ ಶಿಕ್ಷಣ ಹೆಂಗಿರ್ತಾಳೆ? ತಾಯಿ ನಮ್ಮ ಹೊಲ ಮನೆ ಮಾಡ್ತಕ್ಕಂಥ ವ್ಯಾಪಾರಗಳು, ಹೊಲ ಮನೆ ಮಾಡ್ತಕ್ಕಂಥ ವ್ಯವಸಾಯ ಬದುಕು ನಮ್ಮದು. ಮೊದಲಿಗೆ ಶರಣಾರ್ಥಿ, ಭೂಮಿಗೆ ಶರಣಾರ್ಥಿ, ಸೂರ್ಯಗೆ ಶರಣಾರ್ಥಿ ಹೇಳಿ ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಅಂಥೇಳಿ ಶರಣಾರ್ಥಿ ಹೇಳಿ ಪ್ರಾರಂಭಿಸ್ತಿದ್ರು. ಪ್ರಾರಂಭ ಮಾಡುವಾಗ ಅಣ್ಣಗಳು ಹೊಲದಾಗ ಹೋಗಿ ಗಳೆ ಹೊಡ್ಕೊಂಡು ನಟ್ಟು ಕಡಿದು ಬರ್ತಿರು. ತಾಯಿ ಆದವಳು ಮನ್ಯಾಗ ಒಬ್ಬಕ್ಕನೇ ಇದ್ದು ಏನೋ ಮನ್ಯಾಗೊಂದು ಕೆಲಸ ಮಾಡಬೇಕು, ಮಕ್ಕಳಿಗೆ ಜೋಪಾನ ಮಾಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಎಂಥ ಕೆಲಸ ನೋಡ್ರಿ, ಜವಾಬ್ದಾರಿ ಇರೋದಂಥ ಕೆಲಸ. ಅಷ್ಟೆಲ್ಲ ಜವಾಬ್ದಾರಿ ಕೊಟ್ಟು ತಾಯಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಇನ್ನು ಬೆಳೆದಂಥ ಕಾಯಿಪಲ್ಯಗಳು, ಹೈನ ಹಂಪಲುಗಳನ್ನು ಹೋಗಿ ಮಾರ್ಕೊಂಡು ಬಂದು ಮಕ್ಕಳನ್ನು ಸಮಾಧಾನ ಮಾಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ಯಾರ್ದಂದ್ರೆ ಹೆಣ್ಣು ಮಗಳು, ಗೃಹಿಣಿದು ಮತ್ತು ತಾಯಿದು. ಎಲ್ಲರೂ ಅಣ್ಣಗಳು ದುಡ್ಯಾಕೆ ಹೋಗ್ತಿರು, ಇವರು ಎಲ್ಲ ಕಾಯಿಪಲ್ಯ ತೊಗೊಂಡು ಮಾರುಕಟ್ಟೆ ಮಾರ್ಕೊಂಡ್ ಬರುವಾಗ ಮಕ್ಕಳು ಇರ್ತಿತ್ತು, ಸಣ್ಣ ಮಕ್ಕಳೆಲ್ಲ ರಮಿಸಿ ಮನ್ಯಾಗ
ಕೂಡಿಸಿ ಹೋಗ್ಬೇಕಾದ್ರೆ ಅವಾಗ ರಮಿಸ್ಬೇಕಲ್ಲ. ಈಗ ನಂಗೆ ಅವಾಗ ಮೊಬೈಲ್ ಇರಲಿಲ್ಲ. ಹಳ್ಳಿಗಾಡ್ದಾಗ ತೋಟಪಟ್ಟಿ ಅವರು ಎಲ್ಲರೂ ಹೋಗ್ತಾರೆ, ರೈತರ ಮಕ್ಕಳು, ರೈತರ ಕುಟುಂಬದಾಗ ಮೊಬೈಲ್ ಇರಲಿಲ್ಲ. ಜೋಗುಳ ಹಾಡು ಆಡಬೇಕು, ಜೋಗುಳ ಹಾಡಿ ಮಲಗಿಸಿ ಹೋಗಿ ಸರ್ರನ್ನು ಹೋಗಿ ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಡು ಬರಗ್ರ ನೀನು ತಿನ್ನಕ್ಕೆ ತರ್ತೀನಪ್ಪ, ಅಳಬ್ಯಾಡ ಮಗನೇ ಅಳಬ್ಯಾಡ ಮಗಳೇ ಅಂತೇಳಿ ಹೇಳಿ ಕಿರಿಕಿರಿ ಕಂದೋಗ ಬೆರಿಕೀಗಿ ನೀರಿಲ್ಲ, ಕಿರಿಕಿರಿ ಕಂದೋಗ ಬೆರಿಕೀಗಿ ನೀರಿಲ್ಲ, ಸರಕಾರ ರಗಸಿ ತೆಗದಿಲ್ಲ, ದನಿ ಮಾಡಿ ಸರಕಾರ ರಗಸಿ ತೆಗಸಾಳ ನನ್ನ ಮಗಳ ಅಂಥೇಳಿ ಆ ಮಗು ಹತ್ರ ಸರಕಾರದ ಬಾಗಲ ತೆಗಿತಿದ್ದು ಅಂತ ಒಂದು ನಿಟ್ಟಿನಲ್ಲಿ ಅದೇ ಆಕಿ ಹೆಂಗ್ ಮಲಗಿಸ್ತೀವಿ ಅಂದ್ರೆ ಇವೆಲ್ಲ ಹೇಳ್ತಳು ಜೋಗುಳ ಪದಗಳು. ಜನಕರಾಜನ ಮಗಳು ಬನಕ ತೊಟ್ಟಿಲ ಕಟ್ಟಿ, ಜನಕರಾಜನ ಮಗಳು ಬನಕ ತೊಟ್ಟಿಲ ಕಟ್ಟಿ ಲವಕೂಶ ಎಂದು ಹೆಸರಿಟ್ಟು, ಲವಕೂಶ ಎಂದು ಹೆಸರಿಟ್ಟ ಜಾನಕಿ ನಗುದಗಳದಳ ವನವಾಸ ಅಂತ ಹೇಳ್ತಾರೆ. ನಾವೆಲ್ಲ ಈಗ ಮೊಬೈಲ್ ಬಂದವ, ಈಗೆಲ್ಲ ಇಂಟರ್ನೆಟ್ಗಳು ಬಂದವ, ನಾವೆಲ್ಲ ರಾಮಾಯಣ ಮಹಾಭಾರತಗಳು ಎಲ್ಲ ಅಂಗೈ ಒಳಗೆ ನೋಡ್ತೇವೆ. ಆವಾಗಿನವ್ರು ಹಂಗಿರ್ಲಿಲ್ಲ. ಹೆಂಗೆ ಹೇಳ್ತೀರಂದ್ರೆ ಒಂದೇ ವಾಕ್ಯದಲ್ಲಿ ಅವರು ರಾಮಾಯಣ ಹೇಳಿಬಿಡ್ತಾರೆ ಕತಿ. ಅಪ್ಪಗಳು ಹೆಂಗೆ ಹೇಳ್ಯಾರಲ್ಲ, ಈಗ 1 ತಿಂಗಳವರೆಗೆ ಹೇಳ್ಯಾರ, ಎಷ್ಟು 15 ದಿವಸವರೆಗೆ ನಿಮ್ಗೆ ಅಮೃತವಾಣಿ ಹೇಳಿದಾರಲ್ಲ, ಹಂಗೆ ನಮ್ಮ ಜಾನಪದೆಯವರು ಹೆಂಗೆ ಹೇಳ್ತಿದ್ರು ರಾಮಾಯಣ ಅಂದ್ರೆ ದಶರಥನ ಕಂದ, ರಾವಣನ ಕೊಂದ, ಸೀತಾನ ತಂದ, ಒಂದೇ ವಾಕ್ಯದಲ್ಲಿ ರಾಮಾಯಣ ಮುಗಿಸಿಬಿಡವ್ರು. ಎಂಥ ಅದ್ಭುತವಾದಂಥ ಮಾತಲ್ಲ, ಎಂಥ ಅದ್ಭುತವಾದಂಥ ಕತೆ. ಅದೇ ಮಜ್ಜಿಗೆ ಪೂರ್ತಿಯಾಗಿ ರಾಮಾಯಣ ಅಂತೇಳಿ ಹೇಳ್ತಾರಲ್ಲ, ಹಂಗೆ ಹೇಳಿ ಮುಗಿಸೋರು. ಅಷ್ಟೆಲ್ಲ ಹೇಳಿ ಮಕ್ಕಳಿಗೆ ಹೇಳಿ ನಾ ಮಾರ್ಕೆಟ್ಗೆ ಹೋಗಿ ತಿಲ್ಲಕ್ಕೆ ತರ್ತೀನಿ ಅಂತೇಳಿ ಹೇಳಿ ಆ ತಾಯಿ ಹೋಗ್ತೇಳು. ಅಳಬ್ಯಾಡ ನನ್ನ ಕಂದ ನಾ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಹಾಲು ಗಡಗ ತರ್ತೀನಿ. ಅಳಬ್ಯಾಡ ನನ್ನ ಕಂದ ನಾ ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗೆ ಹಸುರು ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ ನಾ ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜಿ ಉಡದರ ತರ್ತೀನಿ. ಅಳಬ್ಯಾಡ ನನ್ನ ಕಂದ ನಾ ಬೆಣ್ಣಿ ಮಾರಿ ಬರ್ತೀನಿ, ಬೆಣ್ಣಿ ಮಾರಿ ಬರ್ತೀನಿ, ನಿನಗ ಉಣ್ಣಿ ಕುಲಾಯಿ ತರ್ತೀನಿ. ಅಳಬ್ಯಾಡ ನನ್ನ ಕಂದ ನಾ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನಿನಗೆ ಹಿಪ್ಪಲಿ ಮುರುವ ತರ್ತೀನಿ. ಅಳಬ್ಯಾಡ ನನ್ನ ಕಂದ ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ. ಎಂಥ ಅದ್ಭುತವಾದಂಥ ಮಾತು ಹೇಳಿ ಇಷ್ಟೆಲ್ಲ ಹೇಳಿ ಈಗಿನವ್ರು ಹೇಳಿ ಅಂದ್ರೆ ಹೆಂಗೆ ಹೇಳ್ತಾರೆ ಹೇಳ್ರಿ? ಹೇಳಕ್ಕೆ ಬರಲ್ಲ. ಯಾಕಂದರೆ ಅವ್ರು ಬಿಟ್ಕೋತ ಹೊಂಟಾರೆ ಎಲ್ಲ. ನಾವು ಭಾಳ ಶಾಣೆ ಆಗಿದ್ದೇವೆ ರೀ, ಭಾಳ ಶಾಣೆ ಆಗಿದ್ದೆವು. ಎಲ್ಲರೂ 1-1 ಲಕ್ಷ ರೂಪಾಯಿ ಪಗಾರ ತೊಗೊಳಕತ್ತಿದ್ದೆವು. ಹಳ್ಳಿ ಎಲ್ಲ ಮರ್ತಿದ್ದೆವು. ಹಳ್ಳಿ ಬಿಟ್ಟು ಹೋಗಿ ದಿಲ್ಲ್ಯಾಗ ಕೂತಿದ್ದೆವು, ಬೆಂಗಳೂರದಾಗ ಕೂತಿದ್ದೆವು. ಅವ್ರ ಫೋಟೋ ಇವ್ರು ನೋಡೋದು, ಇವ್ರ ಫೋಟೋ ಅವ್ರು ನೋಡೋದು, 10 ಮಿನಿಟ್ ನೋಡೋದು, ಅವ್ರ ಫೋಟೋ ಇವ್ರು ನೋಡಿ 10 ಮಿನಿಟಿಗೆ ಒಮ್ಮ ಮ್ಯಾರೇಜ್ ಆಗೋದು, 5 ಮಿನಿಟಿಗೆ ಒಮ್ಮ ಡೈವರ್ಸ್ ಆಗೋದು, ಆಮೇಲೆ ಲಾಸ್ಟಿಗೆ ಪೊಲೀಸರ ಕೊಳ್ಳಿಗೆ ಬಂದು ಬಗೆಹರಿಸ್ರಿ ಅಂತ ಬಂದು ಬಿಡೋದು. ಯಾಕೆ ಟೈಟ್ ಇಲ್ಲ, ಆ ಕಡೆ ಹಿರಿಯರಿಲ್ಲ ಈ ಕಡೆ ಹಿರಿಯರಿಲ್ಲ, ತಮ್ಮ ಸೊಂಡಿಲೆ ತಾವು ನೀರು ಕುಡ್ದಿರ್ತಾರೆ. ಹಿಂಗಾಗಿ ಪರಿಸ್ಥಿತಿ. ಅವ್ರಿಗೆ ಅವ್ರು ಸೇರಲ್ಲ, ಇವ್ರಿಗೆ ಇವ್ರು ಸೇರಲ್ಲ. ಮುಂದಿನ ದಿನಮಾನಗಳು ಏನಂದ್ರೆ ನಮ್ಮಲ್ಲಿ ಅಭಿವ್ಯಕ್ತಿ ಕುಟುಂಬಗಳಿದ್ದು, ಎಲ್ಲ ಅಣ್ಣದೇವರು ಅಕ್ಕದೇವರು ಒಕ್ಕಲ್ತನ ದೊಡ್ಡ ದೊಡ್ಡ ಮನೆಗಳಿದ್ದು, ದೇಸಾಯಿ ಅವ್ರದ್ದು, ಬಿರಾದಾರ್ ಅವ್ರದ್ದು, ಪಾಟೀಲ್ ಅವ್ರದ್ದು ದೊಡ್ಡ ಮನೆಗಳಿದ್ದು, ಅವೆಲ್ಲ ಎಲ್ಲಿದ್ದಾವೆ ಈಗ? ಈಗ ಅಭಿವ್ಯಕ್ತಿ ಕುಟುಂಬದಾಗ ಎದಕ್ಕೆ ಅನ್ಬೇಕಂದ್ರೆ ಗಂಡ ಹೆಂಡತಿ ಕೂಡಿರೋದೇ ಒಂದು ದೊಡ್ಡ ಕುಟುಂಬ ಇದೆ ಈಗ. ಹೌದ್ರಿ, ಗಂಡ ಹೆಂಡತಿ ಅಂದ್ರೆ ಯಾಕಂದ್ರೆ ನಾವು ಅಷ್ಟು ಶಾಣೆ ಆಗಿದ್ದೇವೆ ಅಂತ. ಇಷ್ಟೆಲ್ಲ ಮಾಡಿ ಒಳ್ಳೆ ಸಂಸ್ಕಾರ ಕೊಟ್ಟು ಆ ಮಗಳಿಗೆ ಕಳಿಸ್ಬೇಕಲ್ಲ. ಅದಕ್ಕೆ ಈಗೆಲ್ಲ ಶಾಣೆ ಆಗ್ಯಾರ, ತಂಗಿಗಳೆಲ್ಲ ಶಾಣೆ ಆಗ್ಯಾರ. ಹಿಂದಕ್ಕೆಲ್ಲ ಹೆಣ್ಣು ಹುಟ್ಟೋದು ಕೂಡಲೇ ತವ್ರ ಮನೆಗೆ ಕೊಡ್ಬೇಕಂತೇಳಿ ಗ್ಯಾಸ್ ನಂಬರ್ ಬರೆದಿಡ್ತಾರಲ್ರಿ, ತವ್ರ ಮನೆಗೆ ನನ್ನ ಮಗಳಿಗೆ ಕೊಡೋದು ಅಂಥೇಳಿ. ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರ ಕನ್ನಡಿ ಹೆಂಗ ಹೊಳೆಯುವಳು ನನ್ನ ಮಗಳ ಅಂತ ಆ ಹೆಣ್ಣು ಮಗಳಿಗೆ ತವ್ರಿಗೆ ಕೊಡ್ತಾರೆ. ಅವಾಗ ಈಗಿನವರಲ್ಲ, PUC ಅದು ಹೋಗಿರ್ತಾರ, ಡಿಗ್ರಿ ಓದ್ತಿರ್ತಾರ. ನೋಡೋ ನಿಮ್ಮ ತವ್ರ ಮನಿನೂ ಇಲ್ಲೇ ಅದ, ನಿಮ್ಮ ಗಂಡನ ಮನಿ ಅಲ್ಲೇ ಅದ, ಆ ಮೂಲೆಗೆ ಗಂಡನ ಮನಿ ಈ ನಮ್ಮ ಮನಿ, ಆ ಮೂಲೆಗೆ ಮಾವುಗಳ ಮನಿ. ನಿಮ್ಮ ತವ್ರ ಮನಿ ಕೊಡಕ್ಕೆ ಹೋಗ್ಬೇಡ. ಯಾಕ ನಿಮ್ಮ ತವ್ರ ಮನೆಯವ್ರು ಜಗಳ ಗಂಟರ, ಪೊಲೀಸ್ ಕೇಸ್ ಆಗ್ಯಾವ, ಅವ್ರ ಮ್ಯಾಗ ಕಟ್ಲೆ ಆಗ್ಯಾವ, ನಾ ಹೋಗುದಿಲ್ಲ, ನಿಮ್ಮ ತವ್ರ ಮನೆ ಕೊಡಕ್ಕೆ ಹೋಗ್ಬೇಡ ಅಂತೇಳಿ ತಾಯಿಗೆ ಮಗಳು ಹೇಳ್ತಾಳೆ. ಮಗಳು ಹೇಳಿ ವಿನಂತಿ ಮಾಡ್ತಾಳೆ ತಾಯಿಲಿ, ನೋಡಬಾ ತಾಯಿ, ನೀವು ಒಳ್ಳೆ ಶಿಕ್ಷಣ ಕೊಟ್ಟಿದೀಯಾ, ನಾವು ಬಡವರು ಇರಬೇಕು, ನಿಮ್ಮ ತವ್ರ ಮನೆಯವ್ರು ಶ್ರೀಮಂತರದ,